ವೀಕ್ಷಕರೇ, ಇದೇ ಜೂನ್ 29 ಹುಣ್ಣಿಮೆ ಕಳೆದ ನಂತರ ಈ 3 ರಾಶಿಯವರಿಗೆ ಶುಭ ಫಲ ಎಂಬುದು ಸಿಗುತ್ತಾ ಇದೆ. ಮತ್ತೆ ಅದೇ ರೀತಿಯಾಗಿ ಈ 4 ರಾಶಿಯವರಿಗೆ ಅಶುಭ ಫಲ ಎಂಬುದು ಸಹ ಬರ್ತಾ ಇದೆ. ಆ ಶುಭ ಫಲ ಸಿಗುವಂತ ರಾಶಿಗಳು ಯಾವುದು? ಆ ಅಶುಭ ಫಲ ಸಿಗುವಂತ ರಾಶಿಗಳು ಯಾವುದಂತಹ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸಿಕೊಡುತ್ತೇನಂತೆ. ಈ ವಿಡಿಯೋಗೆ ಒಂದು ಲೈಕ್ ಅನ್ನ ಮಾಡಿ ಮತ್ತು ನಿಮ್ಮ ರಾಶಿ ಯಾವುದು ಅಂತ ಕಮೆಂಟ್ ಮೂಲಕ ತಿಳಿಸಿ. ಶುಭ ಫಲ ಸಿಗುವಂತ ರಾಶಿಯವರಿಗೆ ನಿಮ್ಮ ಕೆಲಸದಲ್ಲಿ ಏನಾದರೂ ತೊಂದರೆ ತಾಪತ್ರೆಗಳಿತ್ತಂದ್ರೆ ಆ ಎಲ್ಲಾ ಸಮಸ್ಯೆಗಳು ಕ್ಲಿಯರ್ ಆಗುತ್ತೆ. ಹಣಕಾಸಿನಲ್ಲಿ ಸ್ವಲ್ಪ ಏಳಿಗೆ ಎಂಬುದನ್ನ ಕಾಣ್ತೀರಾ. ಮತ್ತೆ ಮದುವೆ ಆಗದೇ ಇರುವಂತ ವ್ಯಕ್ತಿಗಳಿಗೆ ಕಂಕಣ ಭಾಗ್ಯವೂ ಸಹ ಈ ರಾಶಿಯವರಿಗೆ ಸಿಗುತ್ತೆ. ಆ ರಾಶಿಗಳು ಯಾವುದು ಅಂತಂದ್ರೆ ಸಿಂಹ ರಾಶಿ, ವೃಶ್ಚಿಕ ರಾಶಿ ಮತ್ತು ಮಕರ ರಾಶಿ. ಈ 3 ರಾಶಿಯವರಿಗೆ ಶುಭ ಫಲ ಎಂಬುದು ಸಿಗುತ್ತೆ. ಅಶುಭ ಫಲ ಸಿಗುವಂತ ರಾಶಿಯವರಿಗೆ ಸ್ವಲ್ಪ ನಿಮ್ಮ ಕೆಲಸದಲ್ಲಿ ಒತ್ತಡ ಎಂಬುದು ಜಾಸ್ತಿ ಆಗುತ್ತೆ. ಮಾನಸಿಕವಾಗಿ ಮತ್ತು ದೈಹಿಕವಾಗಿ ನೀವು ಸ್ವಲ್ಪ ಸಾಕಷ್ಟು ಕೊರಗ್ತೀರಾ. ಇದರಿಂದ ಮನೆಯಲ್ಲಿ ಅಶಾಂತಿ ಎಂಬುದು ಹುಟ್ಟುತ್ತೆ. ಅಶುಭ ಫಲ ಸಿಗುವಂತಹ ರಾಶಿಗಳು ಯಾವುದಂತಂದ್ರೆ ಮೇಷರಾಶಿ, ಮಿಥುನ ರಾಶಿ, ಕಟಕ ರಾಶಿ ಮತ್ತು ಮೀನ ರಾಶಿ. ಈ 4 ರಾಶಿಯವರಿಗೆ ಒಂದಿಷ್ಟು ಅಶುಭ ಫಲಗಳು ಎಂಬುದು ಅತಿಯಾಗಿ ಸಿಗುತ್ತೆ. ಈ ಮಾಹಿತಿ ನಿಮಗೆ ಇಷ್ಟವಾದ್ರೆ ಈ ವಿಡಿಯೋಗೆ ಒಂದು ಲೈಕ್ ಅನ್ನ ಮಾಡಿ. ಇಂಥದೇ ಇನ್ಫಾರ್ಮೇಶನ್ ಮಾಹಿತಿಗಾಗಿ ನಮ್ಮ ಪೇಜ್ ಅನ್ನ ಫಾಲೋ ಮಾಡ್ಕೊಳ್ಳಿ. ಇನ್ನು ನಿಮ್ಮ ಜೀವನದಲ್ಲಿ ಬೇರೆ ಏನಾದರೂ ಸಮಸ್ಯೆಗಳಿತ್ತಂದ್ರೆ ಈ ಕೆಳಕಂಡ ನಂಬರ್‌ಗೆ ಕರೆ ಮಾಡಿ.